ಆಲ್ರೆಡಿ ಚೈನಾ ಮತ್ತು ಅಮೇರಿಕ ನಡುವೆ ಮಾತುಕತೆಗಳು ನಡೀತಾ ಇದೆ. ಹಾಗೂ ಟ್ರಂಪ್ ಮತ್ತು ಚೈನಾದ ಏನು ಪ್ರೆಸಿಡೆಂಟ್ ಇದ್ದಾರೆ, ಇವ್ರು ಏನಾನ ಅವರ ಟ್ಯಾರಿಫ್ ನೀತಿಗಳನ್ನು ಖಂಡಿತವಾಗ್ಲೂ ಇವ್ರು ಏನಾನ ಡೀಲ್ ಆಯಿತು ಅಂದರೆ, ಅದೇ ರೀತಿ ಪಿಯೂಷ್ ಗೋಯಲ್ ಅವರು ಕೂಡ ನಮ್ಮ ಕಾಮರ್ಸ್ ಮಿನಿಸ್ಟರ್ ಏನಿದ್ದಾರೆ, ಇಂಡಿಯಾ ಮತ್ತು US ಡೀಲನ್ನು ಕೂಡ ಟ್ಯಾರಿಫ್ ಏನಿವಾಗ ನಾವು ರಷ್ಯಾಯಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತೀವಿ ಅಂತ ಟ್ರಂಪ್ ಏನು ಮಾಡಿದ್ರು, 15% ಇದ್ದಂಥ ಟ್ಯಾರಿಫನ್ನು 50% ಮಾಡಿದ್ರು. ಈಗ ಆಲ್ರೆಡಿ ತಿರ್ಗಾ ಮಾತುಕತೆಗಳೆಲ್ಲ ಆಗಿ ನಾವು ನಿಧಾನವಾಗಿ ರಷ್ಯಾ ಹತ್ರ ಏನು ಕಚ್ಚಾ ತೈಲವನ್ನು ಆಮದು ಜಾಸ್ತಿ ಮಾಡ್ತಿದ್ದೀವಿ ಅದನ್ನು ಕಡಿಮೆ ಮಾಡಿಕೊಂಡು ಅಮೇರಿಕಾ ಬಳಿನೇ ನಾವು ಈ ಕಚ್ಚಾ ತೈಲವನ್ನು ತಗೊಳ್ತೀವಿ. ಹೀಗಾಗಿ ವಾಪಸ್ ತಿರ್ಗಾ ಟ್ಯಾರಿಫ್ಗಳು 50%ಗೆ ಏರಿಕೆ ಮಾಡಿದ್ರು, ಅದು ವಾಪಸ್ 15%ಗೆ ಬರುವ ಸಾಧ್ಯತೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಆಗ್ಬಿಡುತ್ತದು. ಸೊ ಇದೆಲ್ಲ ಆಯಿತು ಅಂದರೆ ಈ ಟ್ಯಾರಿಫ್ ರಾಜ್ಯ ಟ್ರಂಪ್ದೇನು ನಡೀತಾ ಇತ್ತು ಅದು ಇವಾಗ ಖಾಲಿ ಆಗ್ತಾ ಇದೆ ಅಥವಾ ಅದು ಹೋಗ್ತಾ ಇದೆ. ಯಾವಾಗ ಈ ಟ್ಯಾರಿಫ್ಗಳು ಕಡಿಮೆ ಆಗುತ್ತೆ, ಗೋಲ್ಡ್ ಸಿಲ್ವರ್ ದರಗಳಲ್ಲಿ ತಿರ್ಗಾ ಇಳಿಕೆಯನ್ನು ಕಾಣ್ತೀವಿ.